ಆತ್ಮೀಯರೇ, ನಾನು ದೊಡ್ಡಬಸಪ್ಪ ಅಬ್ಬಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನ್ಯೂಟನ್ನನ ಚಲನೆಯ ಮೊದಲನೆಯ ನಿಯಮವನ್ನ ಪ್ರಾಯೋಗಿಕವಾಗಿ ನೋಡೋಣ. ಬಲ ಪ್ರಯೋಗವಾಗದ ಹೊರತು ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತು ನಿಶ್ಚಲ ಸ್ಥಿತಿಯಲ್ಲಿಯೇ, ಚಲನೆಯ ಸ್ಥಿತಿಯಲ್ಲಿರುವ ವಸ್ತು ಚಲನೆಯ ಸ್ಥಿತಿಯಲ್ಲಿಯೇ ಮುಂದುವರಿಯುತ್ತದೆ. ಇದನ್ನು ನ್ಯೂಟನ್ನನ ಚಲನೆಯ ಮೊದಲನೆಯ ನಿಯಮ ಎಂದು ಕರೆಯುತ್ತಾರೆ. ನ್ಯೂಟನ್ನನ ಚಲನೆಯ ಮೊದಲನೆಯ ನಿಯಮವನ್ನ ಜಡತ್ವ ಅಥವಾ ಇನರ್ಷಿಯಾ ಎಂದು ಕರೆಯುತ್ತಾರೆ. ಈ ಜಡತ್ವದ ಮೇಲೆ ನಾವಿಂದು ಕೆಲವು ಚಟುವಟಿಕೆಗಳನ್ನ ಮಾಡೋಣ. ನಾನಿಲ್ಲಿ 2 ಪ್ಲಾಸ್ಟಿಕ್ಕಿನ ಗ್ಲಾಸ್ಗಳನ್ನ ತೆಗೆದುಕೊಂಡಿದ್ದೇನೆ. ಕೆಳಗಿನ ಗ್ಲಾಸ್ನಲ್ಲಿ ನೀರನ್ನ ಹಾಕೊಂಡಿದ್ದೇನೆ. ಮೇಲಿನ ಗ್ಲಾಸ್ ಅನ್ನ ಬೋರಲಾಗಿಟ್ಟು ಅದರ ಮೇಲೆ ನಾನೊಂದು ಪ್ಲಾಸ್ಟಿಕ್ಕಿನ ಚೆಂಡನ್ನ ಇಟ್ಟಿದ್ದೇನೆ. ಎಲ್ಲವೂ ನಿಶ್ಚಲ ಸ್ಥಿತಿ ಒಳಗ ಅದಾವ. ಈಗ ನಾನು ಮೇಲ್ಗಡೆ ಇರತಕ್ಕಂತಹ ಈ ಪ್ಲಾಸ್ಟಿಕ್ಕಿನ ಗ್ಲಾಸಿನ ಮೇಲೆ ಈ ಒಂದು ಸ್ಕೇಲಿನ ಸಹಾಯದಿಂದ ಬಲವನ್ನ ಪ್ರಯೋಗಿಸ್ತೇನೆ. ಗ್ಲಾಸಿನ ಮೇಲೆ ಬಲವನ್ನ ಪ್ರಯೋಗಿಸಿದಾಗ ಗ್ಲಾಸ್ ಮುಂದಕ್ಕೆ ಚಲಿಸುತ್ತ. ಈ ಮೇಲ್ಗಡೆ ಇರತಕ್ಕಂತಹ ಪ್ಲಾಸ್ಟಿಕ್ಕಿನ ಚೆಂಡು ನಿಶ್ಚಲ ಸ್ಥಿತಿಯಲ್ಲಿಯೇ ಇರುವುದರಿಂದ ಅದು ಗುರುತ್ವಾಕರ್ಷಣೆಯ ಬಲದ ಪರಿಣಾಮದಿಂದ ಕೆಳಗಡೆ ಇರತಕ್ಕಂತಹ ಗ್ಲಾಸ್ನಲ್ಲಿ ಬಂದು ಬೀಳುತ್ತಾ ನೋಡಿ ಸ್ನೇಹಿತರೆ. ಓಕೆ, ಇನ್ನೊಮ್ಮೆ ನೋಡಿ. ಓಕೆ, ಈಗ ಜಡತ್ವದ ಮೇಲೆ ಎರಡನೇ ಚಟುವಟಿಕೆಯನ್ನ ನೋಡೋಣ. ನಾನಿಲ್ಲಿ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತೆಗೆದುಕೊಂಡಿದ್ದೇನೆ. ಮೇಲ್ಗಡೆ ಒಂದು ರಟ್ಟನ್ನ ಇಟ್ಟು ಅದರ ಮೇಲೆ ಪ್ಲಾಸ್ಟಿಕ್ಕಿನ ಬಾಲ್ ಅನ್ನ ಇಟ್ಟಿದ್ದೇನೆ. ಈ ಒಂದು ರಟ್ಟಿನ ಮೇಲೆ ನಾನು ಬೆರಳಿನಿಂದ ಬಲವನ್ನ ಪ್ರಯೋಗಿಸ್ತೇನೆ. ಈ ರಟ್ ಮುಂದಕ್ಕೆ ಚಲಿಸುತ್ತ ನಿಶ್ಚಲ ಸ್ಥಿತಿಯಲ್ಲಿರ್ತಕ್ಕಂತಹ ಆ ಬಾಲ್ ಅದೇ ಸ್ಥಿತಿಯಲ್ಲಿಯೇ ಮುಂದುವರಿಯುವುದರಿಂದ ಅದು ಗುರುತ್ವಾಕರ್ಷಣೆಯ ಪರಿಣಾಮದಿಂದ ಗ್ಲಾಸ್ನಲ್ಲಿ ಬಂದು ಬೀಳುತ್ತಾ ನೋಡಿ ಸ್ನೇಹಿತರೆ. ಓಕೆ, ಇನ್ನೊಂದ್ಸಲ ನೋಡಿ. ಓಕೆ, ನಾನೀಗ ಈ ಗ್ಲಾಸಿನ ಮೇಲೆ ರಟ್ಟನ್ನ ಇಟ್ಟಿದ್ದೇನೆ. ಆ ರಟ್ಟಿನ ಮೇಲೆ ಬಾಲ್ ಅನ್ನ ಇಟ್ಟಿದ್ದೇನೆ. ಈ ರಟ್ಟಿನ ಒಂದು ತುದಿಯಲ್ಲಿ ನಾನೊಂದು ದಾರವನ್ನ ಕಟ್ಟಿಕೊಂಡಿದ್ದೇನೆ. ಈ ದಾರವನ್ನ ನಾನು ಜೋರಾಗಿ ಎಳೆದಾಗ ರಟ್ ಅಷ್ಟ ಮುಂದಕ್ಕೆ ಬರ್ತಾ ಆ ಬಾಲ್ ಗ್ಲಾಸ್ನಲ್ಲಿಯೇ ಬಂದು ಬೀಳ್ತದ ನೋಡಿ ಸ್ನೇಹಿತರೆ. ಓಕೆ, ನಾನಿಲ್ಲಿ ಒಂದು ಕಟ್ಟಿಗೆಯ ತುಂಡಿಗೆ ಒಂದು ಲೋಹದ ಪಟ್ಟಿಯನ್ನ ಮೊಳೆಯ ಸಹಾಯದಿಂದ ಬಡಿದುಕೊಂಡು ವ್ಯವಸ್ಥೆ ಮಾಡಿಕೊಂಡಿದ್ದೇನೆ. ಇದರ ಮೇಲ್ಗಡೆ ನಾನಿಲ್ಲಿ ಒಂದು ಗ್ಲಾಸ್ ಅನ್ನ ಇಟ್ಟು ಈ ಗ್ಲಾಸಿನ ಮೇಲ್ಗಡೆ ಈ ರಟ್ಟನ್ನ ಇಡ್ತೇನೆ. ಗ್ಲಾಸ್ನಲ್ಲಿ ನೀರನ್ನ ಹಾಕೊಂಡಿದ್ದೇನೆ ಭಾರವಾಗ್ಲಿ ಅಂತ ಹೇಳಿ. ಈ ಒಂದು ರಟ್ಟಿನ ಮೇಲೆ ನಾನು ಈ ಪ್ಲಾಸ್ಟಿಕ್ಕಿನ ಬಾಲ್ ಅನ್ನ ಇಟ್ಟಿದ್ದೇನೆ. ಈಗ ನಾನು ಈ ಲೋಹದ ಪಟ್ಟಿಯನ್ನ ಜಗ್ಗಿ ಬಿಡ್ತೇನೆ. ಅದು ಮುಂದಕ್ಕೆ ಹೋಗಿ ಆ ರಟ್ಟಿನ ಮೇಲೆ ಬಲವನ್ನ ಪ್ರಯೋಗಿಸುತ್ತಾ ಆ ರಟ್ ಮಾತ್ರ ಮುಂದಕ್ಕೆ ಚಲಿಸುತ್ತಾ ಬಾಲ್ ಗ್ಲಾಸ್ನಲ್ಲಿ ಬಂದು ಬೀಳುತ್ತಾ ಗಮನಿಸಿ ಸ್ನೇಹಿತರೆ. ಓಕೆ, ಇನ್ನೊಂದ್ಸಲ ನೋಡಿ. ಈಗ ಜಡತ್ವದ ಮೇಲೆ ಮತ್ತೊಂದು ಚಟುವಟಿಕೆಯನ್ನ ನೋಡೋಣ. ನಾನಿಲ್ಲಿ ಟೇಬಲ್ ಮೇಲೆ ಒಂದು ಬಟ್ಟೆಯನ್ನ ಹಾಕೊಂಡು ಇದರ ಮೇಲ್ಗಡೆ ನೀರು ತುಂಬಿದ ಬಾಟಲ್ಗಳನ್ನ ಇಡ್ತಾ ಇದ್ದೇನೆ. ಈಗ ನಾ ಈ ಬಟ್ಟೆಯನ್ನ ತುದಿಯಲ್ಲಿ ಹಿಡಿದು ಜೋರಾಗಿ ಎಳೆದುಕೊಳ್ತೇನೆ. ಈ ಬಟ್ಟೆ ಮಾತ್ರ ಹೊರಗಡೆ ಬರ್ತದ, ಆ ಬಾಟಲ್ಗಳು ಇದ್ದ ಸ್ಥಿತಿಯಲ್ಲಿಯೇ ಇರ್ತವ. ಗಮನಿಸಿ ಸ್ನೇಹಿತರೆ. ಓಕೆ, ಜಡತ್ವದ ಮೇಲೆ ಮಾಡಬಹುದಾದಂತಹ ಮತ್ತೊಂದು ಚಟುವಟಿಕೆ ಇದು.
ಈಗ ಜಡತ್ವದ ಮೇಲೆ ಮತ್ತೊಂದು ಚಟುವಟಿಕೆ. ನಾನಿಲ್ಲಿ ಒಂದು ಕಟ್ಟಿಗೆಯ ತುಂಡನ್ನು ತೆಗೆದುಕೊಂಡು ಅದರ ಕೆಳಗಡೆ ಸ್ಟ್ರಾವನ್ನ ಜೋಡಿಸಿ ಅದರ ಮೇಲೆ ಇನ್ಸುಲೇಷನ್ ಟೇಪ್ ಅನ್ನ ಅಂಟಿಸಿಕೊಂಡಿದ್ದೇನೆ. ಈ ಸ್ಟ್ರಾದೊಳಗಡೆ ಸೈಕಲ್ ಕಡ್ಡಿಯನ್ನ ಸೇರಿಸಿ ಎರಡು ಕಡೆಗೆ ಗಾಲಿಗಳನ್ನ ಅಳವಡಿಸಿಕೊಂಡಿದ್ದೇನೆ, ಇಲ್ಲಿ ಮತ್ತು ಇಲ್ಲಿ. ಇದನ್ನ ಒಂದು ವಾಹನದ ರೀತಿಯಲ್ಲಿ ನಾನು ಮಾಡಿಕೊಂಡಿದ್ದೇನೆ. ಹಿಂದ್ಗಡೆ ಒಂದು ರಟ್ಟನ್ನ ಇಟ್ಕೊಂಡು ಇನ್ಸುಲೇಷನ್ ಟೇಪ್ ಅನ್ನ ನಾನಿಲ್ಲಿ ಅಂಟಿಸಿಕೊಂಡಿದ್ದೇನೆ. ಈ ರಟ್ ವಸ್ತುವಿಗೆ ಆಧಾರವನ್ನ ಒದಗಿಸುತ್ತ. ಇಲ್ಲಿ ಒಂದು ವಸ್ತುವನ್ನಾಗಿ ಕಟ್ಟಿಗೆಯ ತುಂಡನ್ನ ನಾನು ಈ ಭಾಗದಲ್ಲಿ ಇಡ್ತೇನೆ. ಇಲ್ಲಿ ಮತ್ತೊಂದು ಕಟ್ಟಿಗೆಯ ತುಂಡನ್ನ ಆಧಾರವಾಗಿ ತೆಗೆದುಕೊಂಡಿದ್ದೇನೆ. ಇದನ್ನು ಒಂದು ಗೋಡೆ ಅಂತಾದ್ರೂ ತಿಳ್ಕೊಬಹುದು, ರೋಡ್ ಬ್ರೇಕರ್ ಅಂತಾದ್ರೂ ತಿಳ್ಕೊಳ್ಬಹುದು. ಈ ಒಂದು ಕಟ್ಟಿಗೆಯ ತುಂಡುಗಳಿಗೆ ನಾನು ರಬ್ಬರ್ ಬ್ಯಾಂಡ್ ಅನ್ನ ಜೋಡಿಸಿಕೊಂಡಿದ್ದೇನೆ. ಈ ಕಟ್ಟಿಗೆಯ ತುಂಡನ್ನ ನಾನು ಎಳೆದು ಬಿಟ್ಟಾಗ ಇದು ಜೋರಾಗಿ ಚಲಿಸ್ತದ. ಚಲಿಸಿ ಇದಕ್ಕೆ ಡಿಕ್ಕಿ ಹೊಡಿತದ. ಡಿಕ್ಕಿ ಹೊಡೆದು ನಿಲ್ತದ. ಆಗೇನಾಗುತ್ತ ಅಂತಂದ್ರೆ ಇದರಲ್ಲಿರ್ತಕ್ಕಂತಹ ಈ ವಸ್ತು ಮುಂದಕ್ಕೆ ಚಲಿಸುತ್ತ. ಗಮನಿಸಿ ಸ್ನೇಹಿತರೆ. ಓಕೆ, ಇನ್ನೊಮ್ಮೆ ನೋಡಿ. ಓಕೆ, ಎಸ್. ಒಂದು ವೇಳೆ ನಾನಿಲ್ಲಿ ಆಧಾರವನ್ನ ಅಂದ್ರೆ ಈ ಕಾರ್ಡ್ಬೋರ್ಡ್ ಅನ್ನ ಇಲ್ಲಿ ಅಂಟಿಸಿಕೊಂಡಿರ್ಲಿಲ್ಲ ಅಂತಂದ್ರೆ ಏನಾಗುತ್ತಂದ್ರೆ ಈ ವಸ್ತುವನ್ನ ಈ ಕಟ್ಟಿಗೆ ತುಂಡನ್ನ ನಾನು ಜಗ್ಗಿ ಬಿಟ್ಟಾಗ ಇದು ಹಿಂದಕ್ಕೆ ಹೋಗ್ಬಿಡ್ತದ. ಫಾರ್ ಎಕ್ಸಾಂಪಲ್, ನಾವು ಬಸ್ನಲ್ಲಿ ಕುಂತಾಗ ಒಮ್ಮೆಲೆ ಬಸ್ ಚಲಿಸ್ತು ಅಂತಂದ್ರೆ ನಮಗ ಹಿಂದಕ್ಕೆ ಜೋಲಿ ಹೋಗುತ್ತ. ಯಾಕಂದ್ರೆ ಬಸ್ಸು ನಿಶ್ಚಲ ಸ್ಥಿತಿಯಿಂದ ಚಲನ ಸ್ಥಿತಿಯನ್ನ ಹೊಂತೈತೆ. ನಾವಿನ್ನು ನಿಶ್ಚಲ ಸ್ಥಿತಿ ಒಳಗ ಇರ್ತೀವಿ. ಆದ್ದರಿಂದ ನಾವು ಹಿಂದಕ್ಕ ಬಾಗ್ತೀವಿ. ನಾ ಇಲ್ಲಿ ಆಧಾರವನ್ನ ಇಟ್ಕೊಂಡು ಈ ವಸ್ತುವನ್ನು ಇಲ್ಲಿಟ್ಟು ಈ ಕಟ್ಟಿಗೆ ತುಂಡುಗಳನ್ನ ನಾನು ಜಗ್ಗಿ ಬಿಟ್ಟಾಗ ಏನಾಗುತ್ತೆ ಅಂತಂದ್ರೆ ಈ ಕಟ್ಟಿಗೆ ತುಂಡು ಅಥವಾ ವಾಹನ ಇದಕ್ ಬಡ್ದು ಅಂದ್ರೆ ಈ ಅಡೆತಡೆಗೆ ಬಡ್ದು ನಿಲ್ಲುತ್ತ. ಅಂದ್ರೆ ಚಲನೆಯ ಸ್ಥಿತಿಯಲ್ಲಿದ್ದಂತಹ ಈ ವಸ್ತು ನಿಶ್ಚಲ ಸ್ಥಿತಿಗೆ ಬರ್ತದ. ಬಟ್ ಈ ವಸ್ತು ಏನದ ಇನ್ನು ಚಲನೆಯ ಸ್ಥಿತಿಯಲ್ಲಿಯೇ ಇರುವುದರಿಂದ ಇದು ಮುಂದಕ್ಕೆ ಹೋಗುತ್ತ. ಹೀಗೆ ನಾವು ಕೆಲವು ಚಟುವಟಿಕೆಗಳ ಮೂಲಕ ಜಡತ್ವದ ಪರಿಕಲ್ಪನೆಗಳನ್ನ ಅರ್ಥ ಮಾಡ್ಕೊಳ್ಬಹುದು ಸ್ನೇಹಿತರೆ. ಆಮೇಲೆ ಈ ಕೇರಂ ಕಾಯಿನ್ಗಳನ್ನ ಒಂದರ ಮೇಲೊಂದಿಟ್ಟು ಸ್ಟ್ರೈಕರ್ ನಿಂದ ಹೊಡೆದಾಗ ಕೆಳಗಿನ ಕಾಯಿನ್ ಮಾತ್ರ ಮುಂದಕ್ಕೆ ಚಲಿಸುತ್ತದೆ. ಈ ಪ್ರಯೋಗವನ್ನು ಸಹಿತ ನಾವು ಮಾಡಿ ತೋರಿಸಬಹುದು ಸ್ನೇಹಿತರೆ. ಓಕೆ, ಆಮೇಲೆ ನನಗ ಈ ಪ್ರಯೋಗವನ್ನು ಮಾಡಲಿಕ್ಕೆ ಈ ಲೋಹದ ಪಟ್ಟಿಯನ್ನ ಒದಗಿಸಿದಂತಹ ಹಾಗೂ ಹಿಂದ ಎಡ್ಡಿ ಕರೆಂಟ್ ಪ್ರಯೋಗದಲ್ಲಿ ಕಬ್ಬಿಣದ ಕೊಳವೆಯನ್ನ ಉಚಿತವಾಗಿ ಒದಗಿಸಿದಂತಹ ಗ್ಯಾರೇಜಿನ ಓನರ್ ಆದಂತಹ ನನ್ನ ಆತ್ಮೀಯ ಶಿಷ್ಯಂದರು ಆದಂತಹ ಶ್ರೀ ಸಂಗಪ್ಪ ಪಲ್ಲೇದ್ ಇವರಿಗೆ ನನ್ನ ಯೂಟ್ಯೂಬ್ ಚಾನೆಲ್ ವತಿಯಿಂದ ಅನಂತ ಧನ್ಯವಾದಗಳು. ಅದೇ ರೀತಿ ಈ ಎಲ್ಲಾ ಕಟ್ಟಿಗೆಯ ಬ್ಲಾಕ್ಗಳನ್ನ ಅಂದವಾಗಿ ಕಟ್ ಮಾಡಿಕೊಟ್ಟಂತಹ ಆತ್ಮೀಯರಾದ ಶ್ರೀ ಯಮನಪ್ಪ ಪತ್ತಾರ್ ಇವರಿಗೂ ಸಹಿತ ಅನಂತ ಧನ್ಯವಾದಗಳು. ಅದೇ ರೀತಿ ನನ್ನ ವಿಡಿಯೋಗಳನ್ನ ನೋಡಿ ಪ್ರೋತ್ಸಾಹಿಸುತ್ತಿರುವ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು.